ನಮಸ್ತೆ ಎಲ್ಲರಿಗೂ. ಬೆಳಗಿನ ಶುಭೋದಯ. ಲೇಡೀಸ್ಗೆ ಬೆಳಗ್ಗೆ ಎದ್ದ ತಕ್ಷಣ ಕೆಲಸ ಶುರು ಮಾಡ್ಕೋಬೇಕು. ಇಲ್ಲ ಅಂದರೆ ನಾವು ಏನಾದರೂ ಒಂದು 10 ನಿಮಿಷ ಕುತ್ಕೊಂಡ್ಬಿಟ್ರೆ ಕೆಲ್ಸಕ್ಕೆ ಹೋಗೋರಿಗೆ, ಕಾಲೇಜಿಗೆ ಹೋಗೋರಿಗೆ ಎಲ್ಲ 10 ನಿಮಿಷ ಲೇಟ್ ಆಗಿಬಿಡುತ್ತೆ. ಹಾಗಾಗಿ ನಾವೇನು ಮಾಡ್ತೀವಿ, ಎದ್ದ ತಕ್ಷಣ ಕುತ್ಕೊಳ್ಳೋದೇ ಇಲ್ಲ, ಫ್ರೆಶ್ ಆಗಿಬಿಟ್ಟು ಬಂದು ಕೆಲಸ ಶುರು ಮಾಡ್ಕೊಳ್ತೀವಿ. ಇವತ್ತು ವೆಜಿಟೇಬಲ್ ಪಲಾವ್ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ಹೆಲ್ತಿ ಡ್ರಿಂಕ್ ಏನು ಮಾಡಿದ್ದೀನಿ ಅಂದರೆ, ರಾತ್ರಿ ಹಿಟ್ಟು ಮಾಡಿದ್ದೆ, ಸ್ವಲ್ಪ ಎತ್ತಿಟ್ಬಿಟ್ಟು ಅದಕ್ಕೊಂಚೂರು ಈರುಳ್ಳಿ ಹಾಕಿ ಮೊಸರು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ನನಗೆ ಕುಡಿಯೋಕ್ಕೆ. ಇನ್ನು ಮಗನಿಗೆ ಮಿಲೆಟ್ಸ್ ಪೌಡರ್ ಇರುತ್ತೆ ನಮ್ಮ ಮನೇಲಿ, ಯಾವಾಗೂ ಮಿಲೆಟ್ಸ್ ಗಂಜಿ ಮಾಡಿಟ್ಟು ಕೊಡ್ತಾ ಇದ್ದೀನಿ ಅವನಿಗೆ. ಇವತ್ತು ಶಾಪಲ್ಲಿ ಕೆಲಸ ಸ್ವಲ್ಪ ಜಾಸ್ತಿ ಇದೆ ಈ ವಾರ ಎಲ್ಲ. ನನಗೆ ಸ್ವಲ್ಪ ಬೇಗ ಹೋಗಬೇಕು. ನಾನು ಏನು ಕೆಲಸ ಮಾಡೋದಂದರೆ ಟೈಲರ್ ಕೆಲಸ. ಚಿಕ್ಕದೊಂದು ಶಾಪ್ ಇಟ್ಕೊಂಡಿದ್ದೀನಿ ನಾನು ಟೈಲರಿಂಗ್ ಕಲ್ತಿದ್ದು ಹೇಗೆ ಅಂತಂದರೆ, ನಮ್ಮದು ವಠಾರದಲ್ಲಿ ಇದ್ದಿದ್ದು, ನಾವು ವಠಾರದ ಫ್ಯಾಮ್ಲಿ. ನಮ್ಮ ಕಾಲದಲ್ಲಿ ನಾವು 5 ಜನ ಹೆಣ್ಮಕ್ಳಿದ್ದು ವಠಾರದಲ್ಲಿ. 5 ಜನ ಹೆಣ್ಮಕ್ಳಿದ್ರೆ ಎಲ್ಲರೂ ಸ್ಕೂಲ್ಗೆ, ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ತಾ ಇದ್ದಿದ್ದು. ಮತ್ತು ಎಲ್ಲರೂ ಒಂದೇ ಜೊತೆಯವರು. ನಾವು SLCಯಲ್ಲೇ ಇದ್ದಿದ್ದು. ಎಲ್ಲ ಒಟ್ಟಿಗೆ SLC ಫೇಲ್ ಆದ್ವಿ. ಖುಷಿ, ಎಲ್ಲರೂ ಒಟ್ಟಿಗೆ ಫೇಲ್ ಆದ್ವಿ. ನಂತರ ಏನು ಮಾಡಿದ್ರು, ಎಲ್ಲರ ಮೊದಲು ಹೆಣ್ಮಕ್ಳನ್ನ ಟೈಲರಿಂಗ್ ಕಲಿಯೋಕ್ಕೆ ಕಳಿಸಿದ್ರು. ಇವಾಗೊಂಥರ ಏನು ಕೆಲಸ ಆವಾಗ ಇಲ್ಲ, ಕಮ್ಮಿ. ಟೈಲರ್ ಅಕ್ಕ ಒಬ್ಬರು ಹೇಳ್ಕೊಡ್ತಾಯಿದ್ರು. ಸರಿ ಎಲ್ಲರೂ ಹೋಗ್ರಿ ಅಂತ ಕಳಿಸಿದ್ರು. ನಮ್ಮ ಮನೇಲಿ ಕಳಿಸ್ಲಿಲ್ಲ. ಯಾಕಂದರೆ ನಮಗೆ ಸ್ವಲ್ಪ ಕಷ್ಟ. ಆವಾಗ ಅಮ್ಮ ಅಣ್ಣ ಇಬ್ಬರೇ ದುಡಿಬೇಕು. 7-8 ಜನ ಮನೇಲಿ ತಿನ್ನೋದು, ಬಾಡಿಗೆ ಕಟ್ಟೋದು ಎಲ್ಲ ಕಷ್ಟ. ಹಾಗಾಗಿ ಕಳಿಸ್ಲಿಲ್ಲ. ಇವರು 4 ಜನ ಒಟ್ಟಿಗೆ ಹೋಗೋರು. 1 ಗಂಟೆಗೆ ಎಲ್ಲ ರೆಡಿ ಆಗಿಬಿಟ್ಟು ಚೆನ್ನಾಗಿ ಒಬ್ಬರ ಮನೆ ಹತ್ರ ಒಬ್ಬರು ಹೋಗಿ ಎಲ್ಲರೂ ಕರ್ಕೊಂಡು ಖುಷಿಯಾಗಿ 4 ಜನ ಕೈ ಹಿಡ್ಕೊಂಡು ಹೋಗೋರು. ಮತ್ತು 4 ಗಂಟೆಗೆ ಒಟ್ಟಿಗೆ 1 ಗಂಟೆಗೆ ಹೋದರೆ 4 ಗಂಟೆಗೆ ವಾಪಸ್ ಬರೋರು. ನನಗೆ ಸಂಕಟ ಅವ್ರನ್ನ ನೋಡಿ. ಯಾಕಂದರೆ ನಾನು ಅವ್ರ ಜೊತೆ ಇಲ್ಲಲ್ಲ, ಒಬ್ಬಳೇ ಇದ್ದೀನಿ ಇಲ್ಲಿ ಅಂತ. ಹಾಗೂ ಈಗ ಅಮ್ಮನ್ನ ಕಾಡಿ ಬೇಡಿ 50 ರೂಪಾಯಿ ಫೀಸ್ ಇದ್ದಿದ್ದು. ಕಾಡಿ ಬೇಡಿ ಕೇಳಿ ನಾನು ಹೋಗೋಕ್ಕೆ ಶುರು ಮಾಡಿದೆ. ಸರಿ ಅಮ್ಮ ಕೊಡ್ತೀನಿ ಹೋಗು ಅಂತ ಅಂದರು. ಹಾಗೆ ಕಲ್ತ್ಕೊಂಡಿದ್ದು ನಾನು ಈ ಕೆಲಸನ. ಎಷ್ಟೋ ಕಷ್ಟ ಕಾಲದಲ್ಲಿ ನನಗೆ ಎಷ್ಟು ಹೆಲ್ಪ್ ಆಗಿದೆ ಅಂದರೆ ನನಗೆ ಈ ಕೆಲಸ ಅಷ್ಟು ನನಗೆ ಒಂದು ಜೀವನನ ಕಟ್ಟಿಕೊಟ್ಟಿದೆ. ತುಂಬ ಪ್ರೀತಿ ಮಾಡ್ತೀನಿ ನಾನು ಈ ಕೆಲಸನ. ಯಾಕಂದರೆ ಓದಿರೋ ಹೆಣ್ಮಕ್ಳಿಗೆಲ್ಲ ನಮಗೆ ಈ ಥರ ಕೈ ಕೆಲಸ ಬೇಕೇ ಬೇಕು. ನನಗೆ ಒಂದು ಆಶ್ರಯ ಆಗಲಿ, ಪ್ರೀತಿ ಎಲ್ಲನೂ ಈ ಕೆಲಸದಲ್ಲಿ ನಾನು ತೃಪ್ತಿಯಾಗಿದ್ದೀನಿ. ತುಂಬ ಸಂತೋಷವಾಗಿದ್ದೀನಿ. ಆತ್ಮಾಭಿಮಾನದಿಂದ, ಸ್ವಾಭಿಮಾನದಿಂದ ಬದುಕ್ತಾ ಇದ್ದೀನಿ. ನೋಡಿರಿ, ಹೆಣ್ಮಕ್ಳಿಗೆ ಕೈಯಲ್ಲಿ ಒಂದು ಕೆಲಸ ಅಂತ ಇರಬೇಕು, ಇಲ್ಲ ಓದಿರಬೇಕು. ನಮಗೆ ಎಷ್ಟು ಸ್ವಾಭಿಮಾನ ಅಲ್ವಾ, ಎಷ್ಟು ಸ್ವಾಭಿಮಾನದಿಂದ ಬದುಕ್ತೀವಿ ನಾವು. ಒಂದು ಕೆಲಸ ಅಂತ ಇದ್ಬಿಟ್ರೆ ಖುಷಿಯಾಗಿ. ನನ್ನ ಈ ಕೆಲಸದಲ್ಲಿ ನನಗೆ ತುಂಬ ಖುಷಿ ಇದೆ.